Hello guys, welcome back to my beginner English class number 18 and ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಿರೋದು ಮೆಜರಿಂಗ್ ಅಡ್ಜೆಕ್ಟಿವ್ಸ್. ಸೊ ವಾಟ್ ಆರ್ ದೀಸ್ ಮೆಜರಿಂಗ್ ಅಡ್ಜೆಕ್ಟಿವ್ಸ್ ಕಲಿಯೋಣ. ಲಾಸ್ಟ್ ಕ್ಲಾಸ್ನಲ್ಲಿ ಅಡ್ಜೆಕ್ಟಿವ್ಸ್ನ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಆ್ಯಂಡ್ ತುಂಬ ಅಡ್ಜೆಕ್ಟಿವ್ಸ್ನ ಪ್ರಾಕ್ಟೀಸ್ ಮಾಡಿಸಿದ್ದೆ ಆ್ಯಂಡ್ ನಾ ಹೇಳಿರೋ ವರ್ಕ್ ಮಾಡಿ ಸಬ್ಮಿಟ್ ಮಾಡಿದ್ರಾ, ಪ್ರಾಕ್ಟೀಸ್ ಮಾಡಿದ್ರಾ, ಅಡ್ಜೆಕ್ಟಿವ್ಸ್ನ ರೀಡಿಂಗ್ ಮಾಡಿದ್ರಾ? ಮಾಡಿಲ್ಲ ಅಂದರೆ ಫಸ್ಟ್ ಹೋಗಿ ಮಾಡಿ ಆಮೇಲೆ ಬಂದು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ರೈಟ್? ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತಾ ಇರುವ ವರ್ಡ್ಸ್ ಕೂಡ ಅಡ್ಜೆಕ್ಟಿವ್ಸ್, ಬಟ್ ಅದರ ಫಂಕ್ಷನ್ ಮೆಷರ್ ಮಾಡೋದು ಅಷ್ಟೇ ಡಿಫರೆನ್ಸ್. ಇಲ್ಲಿ ನೋಡಿ, ಟಾಲ್, ವೈಡ್, ಡೀಪ್, ಹೈ, ಲಾಂಗ್, ಬ್ರಾಡ್. ಆಲ್ ರೈಟ್. ಸೊ ಇವುಗಳನ್ನ ನಾವು ಕಲಿತಾ ಇದ್ದೀವಿ ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ಸ್ನು ಹೇಳ್ತೀನಿ ನಾನು, ಆ್ಯಂಡ್ ಮೆಷರ್ಮೆಂಟ್ಸ್ ಜೊತೆ ಹೇಗೆ ಇವುಗಳನ್ನ ನಾವು ಯೂಸ್ ಮಾಡಬೇಕು ಅದನ್ನು ಹೇಳ್ತೀನಿ. ಫಸ್ಟ್, ದ ಸ್ಟ್ರಕ್ಚರ್ ಇಸ್ ದಿಸ್. ಸಬ್ಜೆಕ್ಟ್ ಬಿ ಜೊತೆ ಈ ಮೆಜರಿಂಗ್ ಅಡ್ಜೆಕ್ಟಿವ್ಸ್ನ ನಾರ್ಮಲ್ ಅಡ್ಜೆಕ್ಟಿವ್ಸ್ ಥರಾನೇ ಯೂಸ್ ಮಾಡಬೇಕು. ನಾನು ಎತ್ತರ ಇದ್ದೀನಿ, ಐ ಆಮ್ ಟಾಲ್, ಅಷ್ಟೇ ಸಿಂಪಲ್. ಇಲ್ಲ, ಐ ಆಮ್ ನಾಟ್ ಟಾಲ್. ಹಾಂ, ಇಲ್ಲಿ ನೋಡಿ, ನಾನು ಎಷ್ಟು ಎತ್ತರ ಇದ್ದೀನಿ ಕೇಳಬೇಕು. ಕೇಳಿ ನೋಡೋಣ, ನಾನು ಎಷ್ಟು ಎತ್ತರ ಇದ್ದೀನಿ, ನೀನೆಷ್ಟು ಎತ್ತರ ಇದ್ದೀಯಾ? ಹೌ ಟಾಲ್ ಆಮ್ ಐ ಅಂತ ಕೇಳಬೇಕು. ನೋಡಿ, ಇಲ್ಲೂ WH ಸ್ಟ್ರಕ್ಚರ್ ಹಾಗೆ ಇದೆ. WH ವರ್ಡ್, ಆಮ್ ಸಬ್ಜೆಕ್ಟ್ ಲಾಸ್ಟಲ್ಲಿದೆ. ಓಕೆ, ಹಾಂ, WHನಲ್ಲಿ ಇಲ್ಲಿ 2 ವರ್ಡ್ಸ್ ಸೇರಿದೆ. ಹೌ ಟಾಲ್ ಒಂದು ಸಿಂಗಲ್ ಯೂನಿಟ್ ಆಗಿ ತಗೊಳ್ಳಿ ಅದನ್ನು. How tall am I? How tall are you? How tall is your brother? How tall is Kiran? ಈ ಥರನೇ ಕೇಳಬೇಕು. ಆಲ್ ರೈಟ್, ಗೊತ್ತಾಯ್ತಲ್ಲ? ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಎಷ್ಟು ಎತ್ತರ ಇದೆಯಾ ಕೇಳೋದಕ್ಕೆ ನೀವು ಕೇಳ್ತೀರಾ ಹೌ ಮಚ್ ಟಾಲ್ ಆರ್ ಯು ಅಂತ, ವಿಚ್ ಇಸ್ ರಾಂಗ್. ಕೇಳಬೇಡಿ, ನೋಟ್ ಮಾಡ್ಕೊಳ್ಳಿ. ಹೌ ಮಚ್ ಟಾಲ್, ಹೌ ಮಚ್ ವೈಡ್, ಹೌ ಮಚ್ ಲಾಂಗ್ ಅಂತ ಕೇಳಬಾರ್ದು. ಮಚ್ ವರ್ಡ್ ಯೂಸ್ ಮಾಡಲೇಬಾರ್ದು. ನೋಟ್ ಮಾಡಿಟ್ಕೊಳ್ಳಿ. ಏನು ಕೇಳಬೇಕು? ಹೌ ಟಾಲ್ ಆರ್ ಯು, ಅಷ್ಟೇ. ಇಸ್ ದಟ್ ಕ್ಲಿಯರ್? ಓಕೆ, ನಾನು ಎಲ್ಲ ಪ್ರೆಸೆಂಟ್ನಲ್ಲೇ ಕೊಡ್ತಾ ಇದ್ದೀನಿ, ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಹೇಳಿ, ಟೇಬಲ್ ಅಗಲ ಇದೆ. ಅಗಲ ಅಂದರೆ ವೈಡ್. ದ ಟೇಬಲ್ ಈಸ್ ವೈಡ್. ದ ಟೇಬಲ್ ಇಸ್ ನಾಟ್ ವೈಡ್. ಟೇಬಲ್ ಎಷ್ಟು ಅಗಲ ಇದೆ ಕೇಳಿ. ಹೌ ವೈಡ್ ಇಂದ ಸ್ಟಾರ್ಟ್ ಮಾಡಿ. ಹೌ ವೈಡ್ ಇಸ್ ದ ಟೇಬಲ್. ಹೌ ಮಚ್ ವೈಡ್ ಅನ್ಬೇಡಿ, ಗೊತ್ತಾಯ್ತಲ್ವಾ? ಈಗ ಇದನ್ನ ಕೇಳಿ. ದ ರೋಡ್ ಈಸ್ ಲಾಂಗ್. ದ ರೋಡ್ ಈಸ್ ಲಾಂಗ್. ದ ರೋಡ್ ಈಸ್ ನಾಟ್ ಲಾಂಗ್. ರೋಡ್ ಎಷ್ಟು ಉದ್ದ ಇದೆ ಕೇಳಿ. ಹೌ ಲಾಂಗ್ ಇಸ್ ದ ರೋಡ್. ಗೊತ್ತಾಯ್ತಲ್ಲ? ಸೊ ಫಸ್ಟ್ ಈಗ ವಿಡಿಯೋ ಪಾಸ್ ಮಾಡಿ ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಂಡ್ಮೇಲೆ ಈ ಸ್ಲೈಡ್ನ ಚೆನ್ನಾಗಿ ಓದಿ. ಫಸ್ಟ್ ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸ್ಲೈಡ್ನಲ್ಲಿರೋ ಸೆಂಟೆನ್ಸ್ನ ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಮುಂದಕ್ಕೆ ಹೋಗೋಣ. ರೈಟ್, ಮಾಡಿ ಮುಗಿಸಿದ್ರ ಕೆಲಸ? ಈಗ ಸ್ವಲ್ಪ ಸ್ಟ್ರಕ್ಚರ್ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಎನ್ ಯೂನಿಟ್ ಅಡ್ಜೆಕ್ಟಿವ್ ಅಂದರೆ ಏನು? ಎಷ್ಟು ಎತ್ತರ ಹೇಳಬೇಕೀಗ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅನ್ನೋದನ್ನು ಹೇಳಬೇಕು. ಆಗ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಬಿ ಫಾರ್ಮ್ ಮುಂದೆ ನಾವು ಹೇಳಬೇಕು ಎನ್ ಯೂನಿಟ್ ಅಡ್ಜೆಕ್ಟಿವ್. ಎನ್ ಅಂದರೆ ನಂಬರ್, ಯೂನಿಟ್ ಅಂದರೆ ಆ ನಂಬರನ್ನು ಮೆಷರ್ ಮಾಡ್ತಾ ಇರೋಂಥ ವರ್ಡ್ ಅಡ್ಜೆಕ್ಟಿವ್. ಇಲ್ಲಿ ನೋಡಿ, ಈಗ ಅದೇ ಸ್ಟ್ರಕ್ಚರಿಂದ ಹೇಳಿ. ನಾನು 6 ಅಡಿ ಎತ್ತರ ಇದ್ದೀನಿ. ಐ ಆಮ್ 6 feet ಟಾಲ್. ಸೊ ಅರ್ಥ ಆಯ್ತಲ್ಲ? ಟಾಲ್ ಅಂತ ಹೇಳೋ ಬದಲು ಎಷ್ಟು ಫೀಟ್ ಟಾಲ್ ಅದನ್ನು ಹೇಳ್ತಾ ಇದ್ದೀವಿ. ಐ ಆಮ್ 6 feet ಟಾಲ್. ಫುಟ್ ಅಲ್ಲ, ಫೀಟ್, ಪ್ಲೂರಲ್ ಇರಬೇಕಲ್ವಾ? ನಾನು ಅಷ್ಟಿಲ್ಲ ಹೇಳಿ. ಐ ಆಮ್ ನಾಟ್ 6 feet ಟಾಲ್. ನಾನು ಎಷ್ಟು ಎತ್ತರ ಇದ್ದೀನಿ? ಹೌ ಟಾಲ್ ಆಮ್ ಐ? ಹೌ ಟಾಲ್ ಆರ್ ಯು? ಹೌ ಟಾಲ್ ಈಸ್ ಹಿ? ಹೌ ಟಾಲ್ ಈಸ್ ಸೀಮಾ? ಟೇಬಲ್ 1 ಮೀಟರ್ ಅಗಲ ಇದೆ ಹೇಳಿ.
The table is 1 meter wide. The table is not 1 meter wide. ಎಷ್ಟು ಅಗಲ ಇದೆ ಕೇಳಿ. ಆಗಲೇ ಬಂದಿತ್ತು ಸೇಮ್. ಹೌ ವೈಡ್ ಇಸ್ ದ ಟೇಬಲ್, ರೈಟ್? ರೋಡ್ 10 ಕಿಲೋಮೀಟರ್ ಉದ್ದ ಇದೆ ಹೇಳಿ. ದ ರೋಡ್ ಈಸ್ 10 kilometers. ಕಿಲೋಮೀಟರ್ ಅಲ್ಲ. ದ ರೋಡ್ ಈಸ್ 10 kilometers ಲಾಂಗ್. 10 kilometers ಲಾಂಗ್ ಇಲ್ಲ. The road is not 10 kilometers long. How long is the road? Is that clear? ವಿಡಿಯೋ ಪಾಸ್ ಮಾಡಿ ಒಂದ್ಸರಿ ಬರ್ಕೊಳ್ಳಿ. 1-2-3 ಟೈಮ್ ಚೆನ್ನಾಗಿ ಓದಿ ಇಲ್ಲಿ ಏನು ಬರೆದಿದ್ದೀವಿ. ಈ ಥರನೇ ನೀವು ಕೂಡ ಡೈಲಿ ಲೈಫ್ನಲ್ಲಿ ಮಾತಾಡಬೇಕಾಗುತ್ತೆ. ಆಲ್ ರೈಟ್? ನೀವು ಮಾಡೋ ಮಿಸ್ಟೇಕ್ ಏನು ನೋಡಿ ನಾನು ಹೇಳ್ತೀನಿ. ದ ಟೇಬಲ್ ಈಸ್ 2 meter ವೈಡ್ ಅಂತೀರಾ. ಏನು ಮಿಸ್ಟೇಕ್ ಇದೆ ಫಸ್ಟ್ ಹುಡುಕಿ. ದ ಟೇಬಲ್ ಈಸ್ 2 meter ವೈಡ್ ಸರಿ ಇದೆಯಾ ನೋಡಿ. ಸೊ ನೋಡಿ, ನಂಬರ್ 1ಗಿಂತ ಹೆಚ್ಚಿದ್ರೆ ಅದರ ಯೂನಿಟ್ ಕೂಡ ಪ್ಲೂರಲ್ ಆಗುತ್ತೆ. 1 meter 2 meters ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಇದೆಲ್ಲ ತುಂಬ ಚಿಕ್ಕ ವಿಷಯ, ಬಟ್ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಇಂಗ್ಲೀಷ್ ಸ್ಪೀಕಿಂಗ್ ಹೈ ಇರಬೇಕು. ನಿಮ್ಮ ಕ್ವಾಲಿಟಿ ಚೆನ್ನಾಗಿರಬೇಕು ಇಂಗ್ಲೀಷ್ ಸ್ಪೀಕಿಂಗ್ನಲ್ಲೂ ಇಂಗ್ಲೀಷ್ ರೈಟಿಂಗ್ನಲ್ಲೂ. ಅಂದರೆ ಈ ಥರ ಸಣ್ಣ ಸಣ್ಣ ವಿಷಯವನ್ನು ಫೋಕಸ್ ಮಾಡಬೇಕು, ರೈಟ್? ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ವಾಲ್ ಈಸ್ 10 foot ಟಾಲ್. ಸರಿ ಇದೆಯಾ? ನೋ, ಮಿಸ್ಟೇಕ್ ಇದೆ. ಏನು? 10 ಮುಂದೆ ಫುಟ್ ಬರಬಾರ್ದು ಹೇಳಿದೆ ಅಲ್ವಾ? ಮೇಲೆ ಇರೋ ರೂಲ್ 1 ಇದ್ರೆ ಫುಟ್. ಫುಟ್ನ ಪ್ಲೂರಲ್ ಏನು? ಫೀಟ್. ದ ವಾಲ್ ಈಸ್ 10 feet ಆಗುತ್ತೆ. ಎಸ್, ಕರೆಕ್ಟ್. ದ ವಾಲ್ ಈಸ್ 10 feet ಟಾಲ್ ಅಂದರೆ ರಾಂಗ್ ಅಗೈನ್. ಏನು 10 feet ಬಂತಲ್ವಾ? 10 ಅಡಿಗಳು. ಫುಟ್ ಅಂದರೆ ಅಡಿ, ಫೀಟ್ ಅಂದರೆ ಅಡಿಗಳು. ದ ವಾಲ್ ಈಸ್ 10 feet ಹೈ ಅನ್ಬೇಕು, ಆಗ ಕರೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಟಾಲ್ ಅನ್ನೋದು ನಾವು ವ್ಯಕ್ತಿಗಳಿಗೆ, ಮನುಷ್ಯರಿಗೆ ಆರ್ ಪ್ಲಾಂಟ್ಸ್ಗೆ, ಆ್ಯನಿಮಲ್ಸ್ಗೆ ಮಾತ್ರನೇ ಯೂಸ್ ಮಾಡಿ ಹೇಳೋದು, ರೈಟ್? ಸೊ ವಸ್ತುಗಳು, ಬಿಲ್ಡಿಂಗ್ ಮತ್ತೇನಾದರೂ ಆಬ್ಜೆಕ್ಟ್ಸ್ ಇದ್ದರೆ ಅವುಗೆ ಟಾಲ್ ಅನ್ನಲ್ಲ, ಹೈ ಅಂತೀವಿ, ರೈಟ್? ಹ್ಯೂಮನ್ಸ್, ಪ್ಲಾಂಟ್ಸ್, ಆ್ಯನಿಮಲ್ಸ್ಗೆ ಮಾತ್ರ ಟಾಲ್ ವರ್ಡ್ ಯೂಸ್ ಮಾಡಬೇಕು, ಎತ್ತರ ಅನ್ನೋದಕ್ಕೆ. ಇಸ್ ದ್ಯಾಟ್ ಕ್ಲಿಯರ್? ನೋಟ್ ಮಾಡಿಟ್ಕೊಳ್ಳಿ, ಆಯ್ತಲ್ವಾ? ಕನ್ಫ್ಯೂಷನ್ ಆದರೆ ವಿಡಿಯೋನ ಇನ್ನೊಂದ್ಸರಿ ನೋಡಿ. ಬಿಗಿನರ್ಸ್ ಪ್ರತಿ ವಿಡಿಯೋನು 2 times ನೋಡಬೇಕು. ಎಸ್, ದಟ್ ಈಸ್ ಮಸ್ಟ್. ಆ್ಯಂಡ್ ಇಲ್ಲಿದೆ ನಿಮ್ಮ ಹೋಮ್ವರ್ಕ್ ತಗೊಳ್ಳಿ. ಸೊ ಮಾಡಿ, ಹೋಮ್ವರ್ಕ್ನ ಮಾಡಿ ಸಬ್ಮಿಟ್ ಮಾಡಬೇಕು ನೀವು. ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.